ಪ್ರತಾಪ್ ಅವರು ಫೈನಲ್ಗೆ ಹೋಗುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಿದೆ. ಜೊತೆಗೆ ಇವರ ಸೇಫ್ ಆಗಿದ್ದಾರೆ. ವಿನಯ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಪ್ರತಾಪ್ ಅವರು ನಾಮಿನೇಷನ್ ಲಿಸ್ಟ್ಗೆ ಸೇರ್ಕೊಳ್ಳೋದೇ ಇಲ್ಲ, ಯಾಕೆಂದ್ರೆ ಅವರು ಬಚಾವಾಗ್ಬಿಟ್ಟಿದ್ದಾರೆ. ಪ್ರತಾಪ್ ಅವರನ್ನ ತುಳಿಬೇಕು, ಆ ಟಾರ್ಗೆಟ್ ಮಾಡ್ತಾ ಇದ್ರು, ಆಚೆ ಕಳಿಸಬೇಕು ಅಂತೆಲ್ಲ ವಿನಯ್ ಅವರು ಜಗಳವನ್ನು ಕೂಡ ಕ್ರಿಯೇಟ್ ಮಾಡಿದ್ರು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಈ 14ನೇ ವಾರ ಅವರು ಆಚೆ ಹೋಗ್ತಾ ಇಲ್ಲ. ಯಾಕಂದ್ರೆ ವಿನಯ್ ಅವರು ಆಚೆ ಹೋಗುವಂತ ಟೈಮ್ ಬಂದಿದೆ. ಅವರೀಗ ಡೇಂಜರ್ ಝೋನ್ಗೆ ಸಿಲುಕಿದ್ದಾರೆ. ಯಾಕಂದ್ರೆ ಅವರು ನಾಮಿನೇಟ್ ಆಗಿದ್ದಾರೆ. ವಿನಯ್ ಅವರು ನಾಮಿನೇಟ್ ಆಗಿದ್ದಾರೆ. ಬಹಳಷ್ಟು ರೀತಿಯಲ್ಲಿ ಸ್ವಲ್ಪ ಜನರಿಗೆ ಖುಷಿ ಆದ್ರೆ ವಿನಯ್ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಬೇಸರ ಕೂಡ ಕ್ರಿಯೇಟ್ ಆಗಿರುತ್ತೆ. ಪ್ರತಾಪ್ ಅವರು ನಾಮಿನೇಟ್ ಆಗ್ಲೇ ಇಲ್ಲ, ನಾಮಿನೇಷನ್ ಇಂದ ಕಂಪ್ಲೀಟ್ ಆಗಿ ಹೊರಗಡೆ ಉಳಿದಿದ್ದಾರೆ. ಒಂದು ಗುಡ್ ನ್ಯೂಸ್ ಅಲ್ವಾ? ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಡೈರೆಕ್ಟ್ ಮುಂದಿನ ವಾರಕ್ಕೆ ಎಂಟ್ರಿ ಕೊಟ್ಟಂತೆ ಪ್ರತಾಪ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಪ್ರತಾಪ್ ಅವರಿಗೆ ತುಂಬಾ ಜನ ವರ್ಡ್ಸ್ ಗಳನ್ನು ಕೂಡ ಮಾಡ್ತಾರೆ, ರೆಡಿ ಇದ್ದಾರೆ. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಸಪೋರ್ಟ್ ಗಳನ್ನು ಸಹ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೇನೆ ಪ್ರತಾಪ್ ಅವರು ನಿಜಕ್ಕೂ ಕೂಡ ಸೂಪರ್ ಆಗಿ ಆಟವನ್ನು ಕೂಡ ಆಡ್ತಾ ಇದ್ದಾರೆ. ಸೊ ಅದೇ ರೀತಿ ಚೆನ್ನಾಗಿಯೂ ಕೂಡ ಮಾತನಾಡ್ತಾರೆ. ಬಹಳಷ್ಟು ರೀತಿಯಲ್ಲಿ ಜಗಳ, ವಾದ ವಿವಾದ ಎಲ್ಲವನ್ನೂ ಕೂಡ ನೋಡೇ ಇರ್ತೀರಾ. ತುಂಬಾನೇ ದೊಡ್ಡ ಮಟ್ಟಿಗೆ ಜಗಳವೂ ಕೂಡ ಕ್ರಿಯೇಟ್ ಆಗಿತ್ತು. ಎಲ್ಲರೂ ಕೂಡ ಲೈಕ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವರನ್ನು. ಅದೇ ರೀತಿ ಇವರ ಸೇಫ್ ಆಗಿದ್ದಾರೆ, ಆರಾಮಾಗಿ ಆಟ ಆಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯ ಒಂದು ಸಮಸ್ಯೆ ಇರೋದಿಲ್ಲ. ನೀವು ಕೂಡ ಪ್ರತಾಪ್ನ ಇಷ್ಟಪಡ್ತೀರಾ, ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ. ಪ್ರತಾಪ್ ಅವರು ಕೂಡ ಚೆನ್ನಾಗಿ ವಾದವನ್ನ ಮಾಡ್ತಾರೆ ವಿನಯ್ ಅವರ ಹತ್ರ. ವಿನಯ್ ಅವರ ಮುಂದೆ ಚೆನ್ನಾಗಿ ಕೂಡ ವಾಯ್ಸ್ ರೈಸ್ ಮಾಡಿ ಎದ್ದು ನಿಂತ್ಕೋತಾರೆ. ಅದು ಎಲ್ಲರಿಗೂ ಕೂಡ ಇಷ್ಟವಾಯಿತು. ಇವರ ವಿನಯ್ ಜೊತೆ ತುಕಾಲಿ ಅವರು, ವರ್ತೂರ್ ಅವರು, ನಮ್ರತಾ ಅವರು, ಕಾರ್ತಿಕ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ತನೀಶ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಇಷ್ಟು ಜನರ ಪೈಕಿ ಯಾರು ಆಚೆ ಹೋಗ್ಬೇಕು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ.